ಇರಾನ್ ಇಸ್ರೇಲ್ ಸಂಘರ್ಷ ಇವತ್ತು 10ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ದಾಳಿಗೆ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ ಇಸ್ರೇಲ್. ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ 950 ಮಂದಿ ಸಾವನ್ನಪ್ಪಿದ್ದಾರೆ. ಇರಾನ್ನಲ್ಲಿ ಈವರೆಗೆ 3450 ನಾಗರಿಕರಿಗೆ ಗಾಯಗಳಾಗಿದೆ. ಇರಾನ್ ಹಾಗೆ ಇಸ್ರೇಲ್ನ ಸಂಘರ್ಷ ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದು ವಿಶ್ವ ಯುದ್ಧಕ್ಕೆ ಸಾಕ್ಷಿಯಾಗುತ್ತಾ ಅನ್ನುವಂತಹ ಅನುಮಾನವನ್ನ ಕೂಡ ಹುಟ್ಟಾಕಿದೆ. ಒಂದ್ ಕಡೆ ಅಮೆರಿಕ ಎಂಟ್ರಿ ಆದಂತೆ ಇರಾನ್ ಕೆಂಡಾಮಂಡಲವಾಗಿದೆ. ಹೀಗಾಗಿ ಪ್ರತಿ ದಾಳಿಯನ್ನ ನಡೆಸ್ತಲೇ ಇದೆ. ಇರಾನ್ನ ದಾಳಿಗೆ ಇಸ್ರೇಲ್ ಕೂಡ ಸುಮ್ಮನಿರದೆ ದಾಳಿಯನ್ನ ನಡೆಸ್ತಲೇ ಬಂದಿದೆ. ಪರಮಾಣು ಕೇಂದ್ರಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡಿರುವಂತಹ ಇಸ್ರೇಲ್ ಅದನ್ನ ಒಡಿಸ್ ಮಾಡುವಂತಹ ಕೆಲಸಗಳನ್ನ ಮಾಡಿದೆ. ಹೀಗಾಗಿ ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಈಗಾಗಲೇ 950 ಮಂದಿ ಸಾವನ್ನಪ್ಪಿದ್ದಾರೆ ಎನ್ನಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಜನರಿಗೆ 3450 ನಾಗರಿಕರಿಗೆ ಗಾಯವಾಗಿದೆ. ಒಂದ್ ಕಡೆ ಇರಾನ್ ವಸತಿ ಪ್ರದೇಶಗಳನ್ನ ಮೇಲೆ ಟಾರ್ಗೆಟ್ ಮಾಡ್ತಾ ಇರುವಂತದ್ದು, ಜೊತೆಗೆ ಜನರನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು, ಇಷ್ಟೆಲ್ಲ ಸಾವು ನೋವಿಗೆ ಕಾರಣವಾಗಿದೆ. ಇನ್ನು ಇರಾನ್ ಸರ್ಕಾರದ ಬುಡಕ್ಕೆ ಕೈ ಹಾಕಿದ್ರ ಅಮೆರಿಕ ಅಧ್ಯಕ್ಷ. ಏರ್ ಸ್ಟ್ರೈಕ್ ಬೆನ್ನಲ್ಲೇ ಇರಾನ್ ಆಡಳಿತ ಬದಲಾವಣೆ ಭವಿಷ್ಯ. ಇರಾನ್ ಆಡಳಿತ ಇರಾನ್ನನ್ನ ಶ್ರೇಷ್ಠಗೊಳಿಸಲು ಆಗದೆ ಇದ್ರೆ ಅಲ್ಲಿನ ಆಡಳಿತ ಯಾಕೆ ಬದಲಾವಣೆ ಆಗಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಅಂದ್ರೆ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ ದೊಡ್ಡಣ್ಣನ ಈ ಟ್ವೀಟ್. ಆಡಳಿತ ಬದಲಾವಣೆ ಎಂಬ ಪದವನ್ನು ಬಳಸುವುದು ರಾಜಕೀಯವಾಗಿ ಸರಿಯಲ್ಲ. ಆದರೆ ಪ್ರಸ್ತುತ ಇರಾನಿನ ಆಡಳಿತವು ಇರಾನನ್ನ ಮತ್ತೆ ಶ್ರೇಷ್ಠವಾಗಿಸಲು ಸಾಧ್ಯವಾಗದಿದ್ರೆ ಅಲ್ಲಿನ ಆಡಳಿತ ಬದಲಾವಣೆ ಏಕೆ ಆಗುವುದಿಲ್ಲ? ಇನ್ನು ಇರಾನ್ಗೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ ನೆತನ್ಯಾಹು. ಇರಾನ್ನ ಪರಮಾಣು ಮತ್ತು ಕ್ಷಿಪಣಿ ಸಾಮರ್ಥ್ಯ ಇವನ್ನ ನಾಶ ಮಾಡೋದಕ್ಕೆ ಇಸ್ರೇಲ್ ಹತ್ತಿರದಲ್ಲಿದೆ. ಯುದ್ಧದಲ್ಲಿ ನಾವು ಯಾವಾಗ ಗುರಿ ಮುಟ್ತೇವೋ ಆಪರೇಷನ್ ಮುಗಿದಂತೆ ಅಂತ ಹೇಳಿ ನೆತನ್ಯಾಹು ಹೇಳಿದ್ದಾರೆ. ಇರಾನ್ ಪರಮೋಚ್ಚ ನಾಯಕ ಖಮೈನಿಗೆ ಸಂದೇಶವನ್ನ ರವಾನಿಸಿದ್ದಾರೆ ನೆತನ್ಯಾಹು. ನೋಡಿ, ಒಂದ್ ಕಡೆ ಏನು ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇದೆ, ಇದರ ಮಧ್ಯದಲ್ಲಿ ಒಂದ್ ಕಡೆ ಅಮೆರಿಕ ಎಂಟ್ರಿ ಆಗಿದೆ, ಅಣ್ವಸ್ತ್ರ ಕೇಂದ್ರಗಳನ್ನ ಧ್ವಂಸಗೊಳಿಸಿದೆ. ಇದರ ಬೆನ್ನಲ್ಲೇ ಈಗ ಇರಾನ್ ಕೂಡ ಕೆಂಡಾಮಂಡಲವಾಗಿದ್ದು ಅಟ್ಯಾಕ್ ಮೇಲೆ ಅಟ್ಯಾಕ್ ನಡೀತಲೇ ಇದೆ. ದೊಡ್ಡ ಮಟ್ಟದ ಯುದ್ಧ ಎರಡೂ ದೇಶಗಳ ಮಧ್ಯೆ ನಡೀತಾ ಇರುವಂತದ್ದು. ಅದರ ಮಧ್ಯದಲ್ಲಿ ಈಗ ನೆತನ್ಯಾಹು ಇಸ್ರೇಲ್ನ ಅಧ್ಯಕ್ಷ ಒಂದು ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಇರಾನ್ನ ಪರಮಾಣು ಮತ್ತು ಕ್ಷಿಪಣಿ ಸಾಮರ್ಥ್ಯ ಇವನ್ನ ನಾಶ ಮಾಡಲು ಇಸ್ರೇಲ್ ಹತ್ತಿರದಲ್ಲಿದೆ. ಯುದ್ಧದಲ್ಲಿ ನಾವು ಯಾವಾಗ ಗುರಿ ಮುಟ್ತೇವೋ ಆಪರೇಷನ್ ಮುಗಿದಂತೆ ಅಂತ ನೆತನ್ಯಾಹು ಹೇಳ್ತಾರೆ. ಇನ್ನು ಇರಾನಿನ ಸಂಸತ್ನಲ್ಲಿ ಈ ಬಗ್ಗೆ ಮತ ಚಲಾವಣೆ ಕೂಡ ಆಗಿದೆ. ಹಾರ್ಮುಜ್ ಜಲಸಂಧಿ ಮುಚ್ಚೋದಕ್ಕೆ ಮತ ಚಲಾವಣೆ ಆಗಿರೋದು. ಇರಾನಿನ ಸಂಸತ್ತಲ್ಲಿ ಈ ಬಗ್ಗೆ ಮತ ಚಲಾವಣೆ. ಹಾರ್ಮುಜ್ ಜಲಸಂಧಿ ಮುಚ್ಚಲು ಮತ ಚಲಾವಣೆಯಾಗಿದೆ. ಇರಾನಿನ ಸಂಸತ್ನಲ್ಲಿ ಈ ಬಗ್ಗೆ ಮತ ಚಲಾವಣೆ ಆಗಿರೋದು. ವಿಶ್ವದ ತೈಲದ ಸುಮಾರು 25% ಅಷ್ಟು ಪ್ರತಿದಿನ ಹಾದು ಹೋಗುವಂತಹ ಪ್ರಮುಖ ಜಲಸಂಧಿ ಈ ಹಾರ್ಮುಜ್ ಜಲಸಂಧಿ. ಈಗ ಇದನ್ನ ಮುಚ್ಚೋದಕ್ಕೆ ಇರಾನ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಹೀಗಾಗಿಯೇ ಸಂಸತ್ನಲ್ಲಿ ಈ ಕುರಿತಂತೆ ಚರ್ಚೆ ಆಗಿದೆ. ಇರಾನಿನ ಸಂಸತ್ನಲ್ಲಿ ಈ ಬಗ್ಗೆ ಮತ ಚಲಾವಣೆ ಕೂಡ ಆಗಿದೆ. ಅಂದ್ರೆ ಇಷ್ಟೆಲ್ಲ ನಡೆಸ್ತಾ ಇರುವಂತಹ ಇಸ್ರೇಲ್ ಹಾಗೆ ಅಮೆರಿಕ ವಿರುದ್ಧ ತಿರುಗಿ ಬಿದ್ದಿರುವಂತಹ ಇರಾನ್ನ ನಡೆಯಿದು.